Okay students, now we will move to second problem. ಅರ್ಥ ಆಗ್ತಿದೆಯಾ? ಎಸ್ ಏನು ಹೇಳ್ತಾರೆ, ಎ ಸೀರೀಸ್ ಎಲ್ಸಿಆರ್ ಸರ್ಕ್ಯೂಟ್ ವಿತ್ ಇಂಡಕ್ಟನ್ಸ್ ವಿತ್ ಎಲ್ ಇಸ್ ಈಕ್ವಲ್ ಟು 0.12 ಹೆನ್ರಿ, ಕೆಪಾಸಿಟನ್ಸ್ ಸಿ ಇಸ್ ಈಕ್ವಲ್ ಟು 4.8 in 10 to the power of -7 farad, R is equal to 20 ohms, is connected to a variable frequency supply. At what frequency is the impedance of the circuit minimum? ಓಕೆ, ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಮಿನಿಮಮ್ ಅಂತ ಬರಬೇಕು ಅಂದರೆ ನಿಮಗೆ ಅರ್ಥ ಏನು ಮಕ್ಕಳೇ? ದ ಸರ್ಕ್ಯೂಟ್ ಈಸ್ ಅಂಡರ್ ರೆಸೊನೆನ್ಸ್ ಕಂಡೀಷನಲ್ಲಿ ಇರಬೇಕು. ಯಾವ ಫ್ರೀಕ್ವೆನ್ಸಿಯಲ್ಲಿ ರೆಸೊನೆನ್ಸ್ ಇದು ಯಾವುದು ಇಂಪಿಡೆನ್ಸ್ ಮಿನಿಮಮ್ ಇರುತ್ತೆ ಅಂತ ಕೇಳ್ತಾರೆ. ನಥಿಂಗ್ ಬಟ್ ಫೈಂಡ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಅಂದರೆ ಪ್ರಾಬ್ಲಮ್ಸ್ ಯಾವ ರೀತಿ ಟ್ವಿಸ್ಟ್ ಮಾಡಿ ಕೇಳ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ. ಓಕೆ, ಕ್ಯಾಲ್ಕುಲೇಟ್ ಇಟ್ ಅಂತ ಹೇಳಿದರೆ. ಎಸ್ ಮಕ್ಕಳೇ, ಫಸ್ಟ್ ಏನೇ ಕೊಟ್ಟಿದ್ದಾರೆ, ಗಿವನ್ ಡೇಟಾ ಸೊಲ್ಯೂಷನ್ ಬರ್ಕೊಂತೀನಿ. ಸೊಲ್ಯೂಷನ್ ಓಕೆ, ಗಿವನ್ ಡೇಟಾ ನೋಡಿ ಮಕ್ಕಳೇ. ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ? ಇಂಡಕ್ಟೆನ್ಸ್ ಆಫ್ ದ ಇಂಡಕ್ಟರ್ 0.12 ಹೆನ್ರಿ, ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ 4.8 into 10 to the power of -7 farad. ಓಕೆ, ರೆಸಿಸ್ಟೆನ್ಸ್ R is equal to 20 ohms. ಹೌದಾ ಮಕ್ಕಳೇ? ಇಷ್ಟು ಕೊಟ್ಟಿದ್ದಾರೆ. ಅವ್ರು ಕೇಳ್ತಿರೋದೇನು, ಅಟ್ ವಾಟ್ ಫ್ರೀಕ್ವೆನ್ಸಿ ದ ಇಂಪಿಡೆನ್ಸ್ ಇಸ್ ಮಿನಿಮಮ್. ಇಂಪಿಡೆನ್ಸ್ ಝೆಡ್ ಮಿನಿಮಮ್ ಆಗಬೇಕು ಅಂದರೆ ಝೆಡ್ ಈಸ್ ಮಿನಿಮಮ್ ಅಟ್ ವಾಟ್ ಕಂಡೀಷನ್? ಅಂಡರ್ ರೆಸೊನೆನ್ಸ್ ಕಂಡೀಷನ್. ಓಕೆ, ವಾಟ್ ಇಸ್ ದ ಫ್ರೀಕ್ವೆನ್ಸಿ? ರೆಸೊನೆಂಟ್ ಫ್ರೀಕ್ವೆನ್ಸಿ ಎಕ್ಸ್ಪ್ರೆಷನ್ ಫಾರ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತ ನೋಡಿದ್ರೆ ಮ್ಯೂ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಸ್ ಈಕ್ವಲ್ ಟು 1/2 pi into 1/√ LC. ಹೌದಾ ಮಕ್ಕಳೇ? ಎಸ್, ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಮ್ಯೂ ನಾಟ್ ಇಸ್ ಈಕ್ವಲ್ ಟು 1/2 into 3.14. ಓಕೆ, 1/√ L value 0.12 into C value 4.8 into 10 to the power of -7. ಓಕೆ, ಹೌದಾ ಮಕ್ಕಳೇ? ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ ಮಕ್ಕಳೇ. ಓಕೆ, ವಿಲ್ ಗೆಟ್ ದ ಆನ್ಸರ್ 662.9 hours. ಮ್ಯೂ ನಾಟ್ ಇಸ್ ಈಕ್ವಲ್ ಟು 662.9 ಬರುತ್ತೆ. ಎಸ್ ಎನ್ ಇಟ್ ಇಸ್ hours. ಓಕೆ, ಅರ್ಥ ಆಗ್ತಿದೆಯಾ ಮಕ್ಕಳೇ? ಹಾಗೆ ನಾವು ನೋಡಿದ್ರೆ ಆಲ್ರೆಡಿ ಹೇಳಿದ್ದೀವಿ, ಅಂಡರ್ ರೆಸೊನೆನ್ಸ್ ಕಂಡೀಷನ್ ದ ಇಂಪಿಡೆನ್ಸ್ ಇಸ್ ಈಕ್ವಲ್ ಟು ದ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್. ಹೌದಾ? ದೇರ್ ಫೋರ್ ಇಂಪಿಡೆನ್ಸ್ ಇಸ್ ಈಕ್ವಲ್ ಟು 20 ohms. ಇದೇನು ಕೇಳಿಲ್ಲ, ಆದರೆ ನೀವು ಕಂಡಿಡಿಯೋದನ್ನ ಹೇಳ್ಕೊಟ್ಟಿದ್ದೀನಿ ಮಕ್ಕಳೇ. ಓಕೆ, ಎಸ್ ಟೇಕ್ ಡೌನ್ ಮಕ್ಕಳೇ. ನಿಮ್ಗಿಲ್ಲಿ ನಾವು ಸಾಲ್ವ್ ಮಾಡಿದ್ದೀವಲ್ಲ, ಟೇಕ್ ಅವರ್ ಒನ್ ಟೈಮ್. ಅರ್ಥ ಆಯ್ತಾ ಮಕ್ಕಳೇ? ಇದನ್ನು ಅನಲೈಸ್ ಮಾಡಿ ಬರ್ಕೊಳ್ಳಿ.